ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ ಹೇಗಿದೆ ಈ ವಾರ ವೃಷಭ ರಾಶಿ ಅವರಿಗೆ? ವೃಷಭ ರಾಶಿಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾರೆ. ಇದು ಭಾಳ ದೊಡ್ಡ ಬೆನಿಫಿಟ್. ಎರಡು ಥರ ಬೆನಿಫಿಟ್ ಇದೆ. ಒಂದು, ಗುರು ಚೇಂಜ್ ಆಗೋದ್ರಿಂದ ನಿಮಗೆ ಅಷ್ಟ ಐಶ್ವರ್ಯನೂ ಕೂಡ ಬರುತ್ತೆ. ತುಂಬ ಫೈನಾನ್ಸ್ ಪ್ರಾಬ್ಲಮ್ ಯಾರು ಇರುತ್ತೆ ಅವ್ರಿಗೆಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಮತ್ತು ಕುಟುಂಬದಲ್ಲಿ ಹಲವಾರು ಜನ ನಿಮ್ಮನ್ನು ಗುರುತಿಸ್ತಾರೆ, ಗೌರವ ಕೊಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕೆ 5ನೇ ತಾರೀಕಿಂದ ಗುರು ಬದಲಾವಣೆಯಿಂದ. ಅದೇ 8ನೇ ತಾರೀಕು ಕುಜಗ್ರಹ ಅಷ್ಟಮಕ್ಕೆ ಹೋಗ್ತಾನೆ. ಅಷ್ಟಮಕ್ಕೆ ಹೋಗಬಾರ್ದು. ಸಾವು, ನೋವು, ದುಃಖಗಳು ಇವೆರಡನ್ನೂ ಕೂಡ ಅನುಭವಿಸ್ತೀರ ಅಂತ ಹೇಳುತ್ತೆ. ಎರಡು ಥರ ಇರುತ್ತೆ, 50-50 ಇರುತ್ತೆ ವೃಷಭ ರಾಶಿಗೆ ಈ ಒಂದು ಈ ವಾರದಲ್ಲಿ ಖಂಡಿತ ಕೂಡ ನೀವು ಪರಿಹಾರ ಸ್ಥಳ ಅಂದರೆ ಸಾಕಷ್ಟು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದು, ಸುಬ್ರಹ್ಮಣ್ಯನ ಅಭಿಷೇಕ ಮಾಡೋದು, ಸುಬ್ರಹ್ಮಣ್ಯನ ಶ್ಲೋಕವನ್ನು ಹೇಳಿದಾಗ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಹವಳವನ್ನು ಈ ಒಂದು ವೃಷಭ ರಾಶಿಯರು ಈ ವಾರದಲ್ಲಿ ಹವಳವನ್ನು ಹಾಕಬಾರ್ದು. ಈ ವಾರ ಹವಳ ಹಾಕಿದ್ರೆ ಅವ್ರಿಗೆ ಗಂಡಾಂತರಗಳಿರುತ್ತೆ. ಅದು ಮಾಂಗಲ್ಯದಲ್ಲಿದ್ದ ಹವಳನಾಗಿರ್ಬೋದು, ಕೈಲಿರೋ ಹವಳನರಾಗಿರ್ಬೋದು, ತುಂಬ ಒಂದಲ್ಲ ಒಂದು ಸಮಸ್ಯೆಗೆ ಸಿಕ್ಸ್ತಾ ಹೋಗುತ್ತೆ. ವೃಷಭ ರಾಶಿಯರು ಹವಳವನ್ನು ಬಿಚ್ಚಿಡಿ, ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟ್ ಆಗ್ತಾರೆ. ಮತ್ತು ಮನೆಯಲ್ಲಿ ಸಾಕಷ್ಟು ತಗ್ರಿ ಬೆಳೆನ ಜಾಸ್ತಿ ಯೂಸ್ ಮಾಡಬೇಡಿ, ಕುಜನ ಸಂಬಂಧಪಡುತ್ತಾ ಹೋಗುತ್ತೆ. ಮತ್ತು ವೃಷಭ ರಾಶಿಯರು ಈ ಒಂದು ಕುರಿ ಮಾಂಸವನ್ನು ಜಾಸ್ತಿ ತಿನ್ನಬಾರ್ದು. ಕುಜನ ಒಂದು ಅಷ್ಟಮಕ್ಕೆ ಹೋಗುತ್ತೆ. ಅದರಿಂದ ಏನಾದ್ರು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ 100%. ಯಾಕಂದರೆ ಕುರಿನೂ ಕೂಡ ಅದನ್ನು ಹೇಳ್ತಾ ಹೋಗುತ್ತೆ. ಮತ್ತು ಕೋಳಿನೂ ಕೂಡ ಈ ವಾರ ಜಾಸ್ತಿ ತಿಂದರೆ ನಿಮಗೆ ಗಂಡಾಂತರಗಳಿದ್ದಾವೆ. ದಯವಿಟ್ಟು ಕೋಳಿ ಮಾಂಸ, ಕುರಿ ಮಾಂಸವನ್ನು ತಿನ್ನೋದ್ರಿಂದ ನಿಮಗೆ ಅಪಾಯವನ್ನು ತಂದು ಒಡ್ಡಿರ್ತೀರ. ಅದು ಏನೋ ನಿಮ್ಗೆ ತೊಂದರೆ ಕೊಡುತ್ತೆ. ಹಾಗಾಗಿ ನೀವು ಬೇರೆ ಒಂದನ್ನು ತಿನ್ನಬಹುದು. ಮೀನನ್ನು ಅತಿ ಹೆಚ್ಚು ನೀವು ಊಟದಲ್ಲಿ ಬಳಸ್ಬೋದು. ಮತ್ತು ತೊಗರಿ ಬೇಳೆನೂ ಕೂಡ ನಿಮ್ಮ ಮನೇಲಿ ಸ್ಟಾಕ್ ಇದ್ದರೂ ತೊಂದರೆ ಆಗುತ್ತೆ. ತುಂಬ ಜಾಸ್ತಿ ತಿಂದ್ರೂ ಕೂಡ ಸ್ಟಾಕ್ ಆಗುತ್ತೆ. ತೊಗರಿಬೇಳೆ ತುಂಬ ಒಳ್ಳೆಯದು. ಆದರೆ ವೃಷಭ ರಾಶಿಗೆ ಅಷ್ಟಮ ಸ್ಥಾನದಲ್ಲಿರೋದು ಅದು ತುಂಬ ಅಪಾಯವನ್ನು ತಂದುಕೊಡ್ತಾಯಿದೆ. ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಇದನ್ನೆಲ್ಲವೂ ಕೂಡ ಊಟದಲ್ಲಿ ಒಂದು ಪದ್ಧತಿನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತು ಈ ವಾರ ವೃಷಭ ರಾಶಿಯರು ಅತಿ ಹೆಚ್ಚು ರೆಡ್ ಕಲರ್ ಬಟ್ಟೆಯನ್ನು ಜಾಸ್ತಿ ಯೂಸ್ ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಹೋಗುತ್ತೆ. ಅದರಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ವೃಷಭ ರಾಶಿಯವರಿಗೆ ಅದೃಷ್ಟಕ್ಕಾಗಿಯೇ ಗುರು ಮತ್ತು ಶುಕ್ರನ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈ ವಾರದಲ್ಲಿ ಬೂದುಗುಂಬಳಕಾಯಿ ಸಾಂಬಾರನ್ನ ಅತಿ ಹೆಚ್ಚು ಬಳಸಿ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಕಡಲೆಕಾಳು, ಬೂದುಗುಂಬಳಕಾಯಿ ತುಂಬ ಒಳ್ಳೆಯದಾಗುತ್ತೆ. ಹೆಸರು ಕಾಳು ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕಾಣ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ತುಂಬ ವೈಬ್ರೇಷನ್ನು, ಹುಚ್ಚಳೆಣ್ಣೆ, ಹುಚ್ಚಳ ಚಟ್ನಿ ಇದೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಆದಷ್ಟು ಈ ಕುಜಿನ ತತ್ವವನ್ನು ನಿಮ್ಮ ಬಾಡಿಗೆ ಬಳಸಬೇಡಿ, ಅದು ನೆಗೆಟಿವ್ ಮಾಡುತ್ತೆ. ಒಂದು ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯ ಟೈಮ್ ಬಂದಿದೆ. ಆದರೆ ಈ ವಾರ ಸಖತ್ ಒಳ್ಳೆಯ ಟೈಮು. ಆದರೆ ಗಂಡಾಂತರಗಳಾಗೋದು, ಗಂಡ ಹೆಂಡ್ತಿರ ಜಗಳ ಆಗೋದು, ಮನಸ್ತಾಪ, ಫ್ರೆಂಡ್ಶಿಪ್ಗಳು ದೂರ ಆಗೋದು ಇದೆಲ್ಲವೂ ಕೂಡ ವೃಷಭ ರಾಶಿಗೆ ಹೇಳ್ತಾರೆ. ಇದನ್ನು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಓಕೆ ಗುರುಜಿ, ಮುಂದಿನ ರಾಶಿ ಮಿಥುನ ರಾಶಿ ಹೇಗಿದೆ? ಮಿಥುನ ರಾಶಿಗೆ ಏನಾಗುತ್ತೆ ಅಂದರೆ, ಗುರು ರಾಶಿಗೆ ಬಂದಾನೆ. ಜನ್ಮ ಗುರು ರಾಶಿಗೆ ಬರಬಾರ್ದು. ಜನ್ಮ ಗುರು ರಾಶಿಗೆ ಬಂದಾಗ ಮತ್ತು 6ನೇ ಭಾವದ ಅಧಿಪತಿ 11ನೇ ಮನೆ ಅಧಿಪತಿ ಸಪ್ತಮ ಸ್ಥಾನಕ್ಕೆ ಹೋಗ್ತಾನೆ. ಅಂದರೆ 100% ಮಿಥುನ ರಾಶಿಯವರಿಗೆ ಕಳ್ಳ ಕಾದಲ್, ಕಳ್ಳ ಲವ್, ಕಳ್ಳ ಅಕ್ರಮ ಸಂಬಂಧಗಳಲ್ಲಿ ಸಿಗಾಕೇತೀರ ಅಂತ ಹೇಳುತ್ತೆ 100%. ನಿಮ್ಮ ಗಂಡನ ಕೈಗೆ ಸಿಗಾಕೇತಿರೋ, ನಿಮ್ಮ ಫ್ರೆಂಡ್ಸ್ ಕೈ ಸಿಗಾಕೇತಿರೋ, ನಿಮ್ಮ ಅಕ್ಕ ತಂಗಿರ ಕೈ ಸಿಗಾಕೇತಿರೋ, ಇಲ್ಲ ನಿಮ್ಮ ಏರಿಯಾದಲ್ಲಿ ಕಿಲಾಡಿಗಳ ಕೈ ಸಿಗಾಕೇತಿರೋ ಗೊತ್ತಿಲ್ಲ. ಜನ್ಮದಲ್ಲಿ ಗುರು ಇದು, ಸಪ್ತಮದಲ್ಲಿ ಕುಜಗ್ರಹ ಇದ್ದರೆ 6ನೇ ಭಾವದ ಅಧಿಪತಿ. 6ನೇ ಮನೆ ಅಂದರೆ ಜಗಳವನ್ನು ಹೇಳುತ್ತೆ. 11ನೇ ಮನೆ ಲಾಭದ ಮನೆ ಅಂತ ಹೇಳುತ್ತೆ. ಲಾಭ 11ನೇ ಮನೆ ಸಪ್ತಮದಲ್ಲಿದೆ. ಮಿಥುನ ರಾಶಿಯರು ಏನಾದ್ರು ಕಳ್ಳ ಕಾದಲ್, ಕಳ್ಳ ಲವ್ ಇದನ್ನೆಲ್ಲ ಯಾರು ಮೇಂಟೈನ್ ಮಾಡ್ತಾಯಿದ್ರು 100% ಪಕ್ಕ 100% ನೀವು ಡಾಕ್ಯುಮೆಂಟ್ಸ್ಗೆ ಹಾಕಿರತ್ತೆ 100%. ಈ ಒಂದು ಸಮಸ್ಯೆಯಿಂದ ನೀವು ತುಂಬ ದೊಡ್ಡ ಜಗಳವನ್ನು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಗುರು ಸಪ್ತಮಾಧಿಪತಿ ರಾಶಿ ಬಂದಿರೋದು, ದಶಮಾಧಿಪತಿ ಗುರು ರಾಶಿ ಬಂದ ಈ ಥರದೊಂದು ಸಂದರ್ಭ ಇರ್ತದೆ. 100 ಕಾನೂನು ಇರ್ಬೋದು ರೀ, ಮನುಷ್ಯನ ಆಸೆನ ಆಕಾಂಕ್ಷೆಗಳನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ನಾವು ಮಾಡ್ಕೊಂಡಿರೋ ಕಾನೂನು ಬೇರೆ, ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿರೋದು ಕಾನೂನು ಬೇರೆ 100%. ಯಾವುದಕ್ಕೂ ಅಜಗಜ ಅಂತ ದೇಹಕ್ಕೂ ಆತ್ಮಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇವೆರಡೂ ಕೂಡ ಅನ್ವಯಿಸ್ತಾ ಹೋಗುತ್ತೆ. ನಾವು ಕಾನೂನಿಗೆ ತಲೆ ಬಗ್ಬೋದು, ಆದರೆ ಇದು ಮನುಷ್ಯನ ಆಕಾಂಕ್ಷೆಗಳನ್ನು ಜಾಸ್ತಿ ಮಾಡುತ್ತೆ. ಮತ್ತು ಈ ವಾರ ಮಿಥುನ ರಾಶಿ ಮೇಲೆ ತುಂಬ ದೊಡ್ಡ ಜಗಳಗಳಾಗುತ್ತೆ. ಗಂಡ ಹೆಂಡತಿರ ಜೊತೆಗೆ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ. ಯಾಕಂದರೆ ರಾಶಾಧಿಪತಿ ಬುಧ ಗ್ರಹನ ಕೂಡ 6ನೇ ಭಾವಕ್ಕೆ ಹೋಗಬಾರ್ದು. 6ನೇ ಭಾವದ ಮನೆಗೆ ಹೋಗಿರೋದ್ರಿಂದ ತುಂಬ ಅಪಾಯವನ್ನು ತಂದುಕೊಡುತ್ತೆ. ಮತ್ತು 3ನೇ ಮನೆ ಅಧಿಪತಿ ಆಗಿರುವಂಥ ತಂಗಿ, ತಮ್ಮ ಇವರೆಲ್ಲರೂ ಕೂಡ 6ನೇ ಭಾವದಲ್ಲಿರೋದು ಇದು ತುಂಬ ದೊಡ್ಡ ಅಪಾಯವನ್ನು ತಂದುಕೊಡುತ್ತೆ. ಮತ್ತು ವ್ಯಯಾಧಿಪತಿ 12ನೇ ಮನೆಯೂ, ರಾಷ್ಟ್ರಾಧಿಪತಿ 6ನೇ ಮನೆಗೆ ಹೋದಾಗಲೂ ಕೂಡ ತುಂಬ ಇದೊಂಥರ ಏನಾಗುತ್ತೆ ಅಂದರೆ
ಈ ಒಂದು ಲವ್ ಇಂದಲೇ ದೊಡ್ಡ ಜಗಳಗಳಾಗುತ್ತೆ. ಅದು ಲವ್ ಅಂದರೆ ತುಂಬ ಜನ ಗಂಡನ ತುಂಬ ಲವ್ ಮಾಡಿ ಹೆಂಡ್ತಿನ ಲವ್ ಮಾಡ್ತಿಲ್ಲ, ಅದು ಇಬ್ಬರಿಂದಲೂ ಜಗಳ ಆಗ್ಬೋದು. ಇಲ್ವಾ ಇಲ್ಲೆಲ್ಲೂ ಲವ್ ಸಿಗ್ತಿಲ್ಲ, ಹೊರಗಡೆ ಸಿಗ್ತೈತೆ ಅಂತ ಹೋಗಿ ಅಲ್ಲೂ ಸಿಗಾಕೊಂಡು ಅಲ್ಲೂ ಜಗಳ ಆಗ್ಬೋದು. ಇದ್ರ ಮೇಲೆ ಪರಿಣಾಮಗಳು ಜಾಸ್ತಿ ಆಗುತ್ತೆ. ಜನ್ಮ ಗುರು ಇದ್ದಾಗ ರಾಮನ್ನು ಕೂಡ ಬಿಟ್ಟಿಲ್ಲ, ವನವಾಸಕ್ಕೆ ಹೋಗಿದ್ದ. ಆದರೆ ಈ ವಾರ ಮಿಥುನ ರಾಶಿಯರು ವಾರ ಆಗುತ್ತೆ ಮತ್ತು ವಾರ್ನರ್ ಆಗುತ್ತೆ ಮತ್ತು ತುಂಬ ಪ್ರಾಬ್ಲಮಲ್ಲಿರೋದು ಕೋಮ ಸ್ಟೈಲಲ್ಲಿದೆ. ಮಿಥುನ ರಾಶಿ ಅಧಿಪತಿ ಅದು ಐಸಿಯುಲಿ ಅಡ್ಮಿಂಟ್ ಆಗಿದೆ. 100% ಇನ್ನೂ ಟ್ರೀಟ್ಮೆಂಟ್ ಸಿಗ್ತಿಲ್ಲ, ನಿಮಗೆ ಯಾವ ಗ್ರೂಪ್ ಬ್ಲಡ್ ಅಂತಲೂ ಸಿಗ್ತಾಯಿಲ್ಲ. ಆ ಥರದೊಂದು ಪ್ರಾಬ್ಲಮ್ ಆಗಿದೆ. ಹೋಗಿ ಯಾವುದ್ರ ಮೇಲೆ ನೀವು ಐಸಿಯುಲಿ ಅಡ್ಮಿಂಟ್ ಆಯ್ತಿರೋ, ನಿಮ್ಮ ಮನೇಲಿ ಅಡ್ಮಿಂಟ್ ಆಯ್ತಿರೋ, ಇಲ್ಲ ಬೇರೆ ಕಡೆ ಅಡ್ಮಿಂಟ್ ಆಯ್ತಿರೋ, ಅಡ್ಮಿಂಟ್ ಆಗೋದ್ರಿಂದ ನೀವು ಅಡ್ಮಿಂಟಿಗೆ ಔಷಧಿ ಇಲ್ದಲ್ಲೇ ಸಿಗಾಕೊಂಡು ಕೊನೆಗೆ ಡೆಡ್ ಬಾಡಿ ಆಗಿಬಿಡಿ ಅಂತ ಹೇಳ್ತೀನಿ. ಮಿಥುನ ರಾಶಿಯವರು ತುಂಬ ಹುಷಾರಾಗಿದ್ದಷ್ಟು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಹೌದು, ಸಾಕಷ್ಟು ಹುಷಾರಾಗಿರ್ಬೇಕಾಗಿದೆ ಮಿಥುನ ರಾಶಿಯವರು.